ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 23/7/2025 ಬುಧವಾರ, ಚತುರ್ದಶಿ, ಆರ್ದ್ರ ನಕ್ಷತ್ರ, ವ್ಯಾಘಾತ ಯೋಗ, ವಿಷ್ಟೀಕರಣ. ಮೊದಲನೆಯದಾಗಿ ಮೇಷರಾಶಿ. ತಂದೆಗೆ ಪ್ರಯಾಣದಿಂದ ಅನಾರೋಗ್ಯ, ಧನಲಾಭ, ತಾಯಿಯ ಜೊತೆ ಕಿರಿಕಿರಿ, ಮನಸ್ತಾಪ, ವಿದೇಶಿ ಪ್ರಯಾಣ, ಅಶ್ವಿನಿ ನಕ್ಷತ್ರದವರಿಗೆ ಶುಭವಾಗುವುದು. ವೃಷಭ ರಾಶಿ. ಧನ ನಷ್ಟ, ಒಡ ಹುಟ್ಟಿದವರಿಂದ ಸಹಾಯ, ಉದ್ಯೋಗದಲ್ಲಿ ಬದಲಾವಣೆ, ಮಕ್ಕಳಿಂದ ಪ್ರಯಾಣ, ಕುಟುಂಬ ಸೌಖ್ಯ, ರೋಹಿಣಿ ನಕ್ಷತ್ರದವರಿಗೆ ಅಶುಭ. ಮಿಥುನ ರಾಶಿ. ಸಂಗಾತಿಯ ಚಿಂತೆ, ಉದ್ಯೋಗದ ಚಿಂತೆ, ತಂದೆಯಿಂದ ಲಾಭ, ವಿದ್ಯಾರ್ಥಿಗಳಿಗೆ ಲಾಭ, ವಾಹನದಿಂದ ಲಾಭ, ಮೃಗಶಿರ ನಕ್ಷತ್ರದವರಿಗೆ ಶುಭವಾಗುವುದು. ಕಟಕ ರಾಶಿ. ತಂದೆಯೊಡನೆ ಮನಸ್ತಾಪ, ವಿದೇಶಿ ಪ್ರಯಾಣ ಬೇಡ, ಧನ ನಷ್ಟ, ಪ್ರಯಾಣದಿಂದ ಅನಾರೋಗ್ಯ, ಒಡ ಹುಟ್ಟಿದವರ ಚಿಂತೆ ಕಾಡುವುದು. ಸಿಂಹ ರಾಶಿ. ಹೂಡಿಕೆ ಹಣದಿಂದ ಲಾಭ, ಪಾಲುಗಾರಿಕೆಯಲ್ಲಿ ಬದಲಾವಣೆ, ಧನ ನಷ್ಟ, ಕುಟುಂಬದಿಂದ ನಿಂದನೆ, ಮಕ ನಕ್ಷತ್ರದವರಿಗೆ ಶುಭವಾಗುವುದು. ಕನ್ಯಾ ರಾಶಿ. ತಾಯಿಯಿಂದ ನೆಮ್ಮದಿ, ಸಂಗಾತಿಗೆ ಉದ್ಯೋಗ, ಶತ್ರು ಭಯ, ಉದ್ಯೋಗದಲ್ಲಿ ಲಾಭ, ಒಡ ಹುಟ್ಟಿದವರ ಮೇಲೆ ಚಿಂತೆ, ಹಸ್ತ ನಕ್ಷತ್ರದವರಿಗೆ ಅಶುಭ. ತುಲಾ ರಾಶಿ. ವಿದೇಶಿ ಪ್ರಯಾಣ, ತಂದೆಯಿಂದ ಕಿರಿಕಿರಿ, ವಿದ್ಯಾರ್ಥಿಗಳಿಗೆ ಶುಭ, ಉದ್ಯೋಗದಲ್ಲಿ ಕಿರಿಕಿರಿ, ಮೇಲಾಧಿಕಾರಿಯಿಂದ ಸಹಾಯ, ಚಿತ್ತ ನಕ್ಷತ್ರದವರಿಗೆ ಶುಭವಾಗುವುದು. ವೃಶ್ಚಿಕ ರಾಶಿ. ಹೂಡಿಕೆ ಹಣದಿಂದ ಲಾಭ, ಗೃಹ ಲಾಭ, ವಾಹನ ಲಾಭ, ತಂದೆಯಿಂದ ಲಾಭ, ಅದೃಷ್ಟ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಧನಸ್ಸು ರಾಶಿ. ತಾಯಿಯ ಚಿಂತೆ, ಪಾಲುಗಾರಿಕೆಯಲ್ಲಿ ಲಾಭ, ದೂರ ಪ್ರಯಾಣ, ಸಂಗಾತಿಯಿಂದ ಕಿರಿಕಿರಿ, ಉದ್ಯೋಗದಲ್ಲಿ ನಷ್ಟ, ಮೂಲ ನಕ್ಷತ್ರದವರಿಗೆ ಶುಭವಾಗುವುದು. ಮಕರ ರಾಶಿ. ಒಡ ಹುಟ್ಟಿದವರ ಜೊತೆ ಕಿರಿಕಿರಿ, ದುಃಖ, ಧನಲಾಭ, ತಂದೆಗೆ ಪಾಲುಗಾರಿಕೆಯಲ್ಲಿ ಲಾಭ, ಸಂಗಾತಿಯಿಂದ ಕಿರಿಕಿರಿ, ಶ್ರವಣ ನಕ್ಷತ್ರದವರಿಗೆ ಅಶುಭ. ಕುಂಭರಾಶಿ. ಧನಲಾಭ, ವಿದ್ಯಾರ್ಥಿಗಳಿಗೆ ಶುಭ, ಹೂಡಿಕೆ ಹಣದಲ್ಲಿ ತಡೆ, ಮಕ್ಕಳಿಂದ ಕಿರಿಕಿರಿ, ಧನಿಷ್ಠ ನಕ್ಷತ್ರದವರಿಗೆ ಶುಭವಾಗುವುದು. ಮೀನರಾಶಿ. ತಾಯಿಯ ಬಗ್ಗೆ, ಉದ್ಯೋಗದ ಬಗ್ಗೆ ಚಿಂತೆ, ಮಾನಸಿಕ ದುಃಖ, ಖಿನ್ನತೆ, ಗೃಹ ಲಾಭ, ವಾಹನ ಲಾಭ, ಸಂಗಾತಿಯಿಂದ ನೆಮ್ಮದಿ ದೊರೆಯುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.